ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ತುಂಬಾ ರುಚಿಕರವಾದ ನುಗ್ಗೆಕಾಯಿ ಸಾರು. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರ್ತದೆ. ಬಿಸಿ ಮುದ್ದೆಗಾಗಲಿ ರೈಸ್ಗಾಗಲಿ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಸಣ್ಣಗೆ ಈ ಥರ ಕಟ್ ಮಾಡಬೇಕು. ಅದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದು, ಇಲ್ಲಾಂದರೆ ಇಸ ಆಗೋಗುತ್ತೆ. ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಈ ಥರ ಸಣ್ಣಗೆ ಕಟ್ ಮಾಡಿ ಮಡಿಕೊಂಡಿದ್ದೀನಿ ನಾನು. ನೋಡಿ, ಈಗ ತೊಳೆದು ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ನೋಡಿ, ಒಂದು ಕಪ್ಪಷ್ಟು ಬೇಳೆಕಾಳು. ಬನ್ನಿ ಈಗ ಬೇಳೆಕಾಳು ಚೆನ್ನಾಗಿ ವಾಶ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಇಸ್ಕಿ ತೊಳಿಬೇಕು. ನೋಡಿ, ತೊಳೆದು ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಬನ್ನಿ ಅದು ಕೂಗೋಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಟೊಮೊಟೊ, ಕಾಯಿ, ಈರುಳ್ಳಿ, ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಬನ್ನಿ. ನೋಡಿ, ಈ ಥರ ನುಣ್ಣಗಾಗಿರಬೇಕು. ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು ಬೇಳೆಕಾಳು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. 3 ಸ್ಪೂನಷ್ಟು ಎಣ್ಣೆ, ಈರುಳ್ಳಿ, ಕರಿಬೇವು, 1 ಸ್ಪೂನಷ್ಟು ಸಾಸಿವೆ, ಒಣಮೆಣಸಿನ್ಕಾಯಿ. ನೋಡಿ, ಈಗ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ. ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಥರದಲ್ಲಿ ನುಗ್ಗೆಕಾಯಿ ಸಾರು ಮಾಡಿ, ತುಂಬ ಚೆನ್ನಾಗಿರ್ತದೆ. ಈ ಥರ ಮಾಡ್ತಿರೋ ಥರ ಟ್ರೈ ಮಾಡಿ. ನೋಡಿ, ನಾನು ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ನುಗ್ಗೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಆದಮೇಲೆ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಈಗ ಮಸಾಲೆಯಲ್ಲಿ ನುಗ್ಗೆಕಾಯಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಇರಿಬೇಕು ಅಂತ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಕುದೀತಿದೆ. ಈಗ ಸಣ್ಣೂರಿಲೇ ಕುದಿಬೇಕದು, ಇಲ್ಲಾಂದರೆ ಪಟ ಅಂತ ಸಿಡಿತದೆ. ನೋಡಿ, ನಾನು ಬೇಳೆ ಬೇಯಿಸ್ಕೊಂಡಿರೋದು ಹಾಕ್ತಾಯಿದ್ದೀನಿ ನಾನೀಗ. ನೋಡಿ, ಬೇಳೆ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನೀವು ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೇಕು, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೋಬೇಕು. ಅದು ಬೇಯ್ತಾ ಗಟ್ಟಿಯಾಗಿ ಹೋಗುತ್ತೆ. ನೋಡಿ, ನಾನೀಗ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡಿ, ನಾನು ಈ ಥರ ಇಷ್ಟು ತೆಳ್ಳಗಿದ್ರೆ ಸಾಕು, ಇಲ್ಲಾಂದರೆ ಬೇಯ್ತಾ ಜಾಸ್ತಿ ಗಟ್ಟಿಯಾಗಿ ಹೋಗುತ್ತೆ. ನೋಡಿ, 1 ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ ನಾನು. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ. ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನೋಡಿ, ನಾನು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ ನಾನು. ನೋಡಿ, ಹುಣಸೆಹಣ್ಣು ರಸ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. 1-2 ಕುದಿ ಬಂದರೆ ಸಾಕು. ತುಂಬಾ ಚೆನ್ನಾಗಿರ್ತದೆ. ನೋಡ್ತಾ ಇರ್ಬೋದು ನೀವೇ, ಕುದೀತಿದೆ. ನೋಡಿ, ಕುದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು. ನೋಡಿ, ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಹಾಲೆ ಬೆಂದೇ ಹೋಗಿದೆ ನುಗ್ಗೆಕಾಯಿ ಎಲ್ಲ. ತುಂಬಾ ಚೆನ್ನಾಗಿರ್ತದೆ. ರೈಸ್ ಜೊತೆ ಅಂತೂ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಫುಲ್ಲು ವಿಡಿಯೋ